ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ KCET ವಿದ್ಯಾರ್ಥಿಗಳಿಗೆ ಎಡಿಟಿಂಗ್ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತಾರಾ ಅಂತ ಹೇಳಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಪಡ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಪಟ್ಟಂತ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, KCET ವಿದ್ಯಾರ್ಥಿಗಳಿಗೆ ನಾವು ಈ ಸ್ಕೆಡ್ಯೂಲಲ್ಲಿ ನೋಡೋದಾದರೆ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ UGCET ಕೋರ್ಸ್ಗಳಿಗೆ ಎರಡನೇ ಸುತ್ತು ಅಂದರೆ ನಿಮಗೆ ಸೆಕೆಂಡ್ ರೌಂಡ್ದು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದು ಯಾವಾಗ ಅಂದರೆ 19ನೇ ತಾರೀಕು ಆಗುತ್ತೆ. ಸೊ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಎಡಿಟಿಂಗ್ ಏನಾದರೂ ಅವಕಾಶ ಕೊಡ್ತಾರಾ, ನಾವು ಮತ್ತೆ ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದಾ, ರಿಮೂವ್ ಮಾಡ್ಕೋಬೋದಾ ಅಂತ ಹೇಳಿ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ನೋಡಿ, ನಿಮಗೆ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಯಾವುದೇ ಥರದ ಎಡಿಟಿಂಗ್ ಮಾಡೋದಕ್ಕೆ ಒಂದು ಅವಕಾಶ ಆದರೆ ಕೊಡೋದಿಲ್ಲ. ಸೊ ಯಾಕೆ ಅಂತ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ರೌಂಡಲ್ಲಿ ನೀವು ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಮಾಡಿದಾಗ ಮೊದಲಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮನ್ನು ಕೊಡ್ತಾರೆ. ಅದೇ ಒಂದು ಟೈಮಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಮತ್ತೆ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ, ಎಡಿಟಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಅದಾದಮೇಲೆ ನೆಕ್ಸ್ಟು ನಿಮಗೆ ಪ್ರಾವಿಷನಲ್ ರಿಸಲ್ಟ್ಸನ್ನು ಕೊಟ್ಟರು. ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಡೈರೆಕ್ಟಾಗಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂತು. ಯಾವುದೇ ಥರದ ಒಂದು ಎಡಿಟಿಂಗ್ ಆಗಲಿ ಅಥವಾ ನೀವು ಕಾಲೇಜಸನ್ನು ರಿಮೂವ್ ಮಾಡೋದಕ್ಕಾಗಲಿ ಯಾವುದಕ್ಕೂ ಒಂದು ಅವಕಾಶವಾದರೆ ಕೊಟ್ಟಿಲ್ಲ. ಸೊ ಯಾಕೆ ಅಂತ ಅಂದರೆ ರೀಸನ್ ಇಷ್ಟೇ, ನೀವು ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನೀವು ಫಸ್ಟು KCET ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿರ್ತೀರಾ, ನಿಮಗೆ ಗೊತ್ತಾಗಲಿ ಆಪ್ಷನ್ ಎಂಟ್ರಿ ಅಂದರೆ ಏನು, ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಏನು ಅಂತ ಹೇಳಿ ಗೊತ್ತಾಗಲಿ ಅಂತ ಹೇಳಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಬಟ್ ಇವಾಗ ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಇರೋದ್ರಿಂದ KCET ವಿದ್ಯಾರ್ಥಿಗಳಿಗೆ ಮತ್ತೆ ಎಡಿಟಿಂಗ್ ಮಾಡೋದಕ್ಕೆ ಒಂದು ಅವಕಾಶ ಆದರೆ ಕೊಡೋದಿಲ್ಲ. ಓಕೆನಾ? ಸೊ ಇಲ್ಲಿ ಕೆಲವೊಬ್ಬರು ಇರ್ತಾರೆ ಸ್ಟೂಡೆಂಟ್ಸು, ಯಾವ ರೀತಿಯಾಗಿ ಕೇಳ್ತಾರೆ ಗೊತ್ತಾ, ಸರ್ ಆಗಿದ್ದರೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಅಕಸ್ಮಾತ್ ಕೊಟ್ಬಿಟ್ರೆ ಏನು ಮಾಡ್ತೀರಾ ನೀವು ಅಂತ ಹೇಳಿ. ಸೊ ಈಗ ಸದ್ಯದ ಮಟ್ಟಿಗೆ KE ಅಪ್ಡೇಟ್ಸನ್ನೆಲ್ಲ ನೋಡಿ, ಜೊತೆಗೆ ಇಯರ್ಸ್ ಆಫ್ ಕೌನ್ಸಿಲಿಂಗಲ್ಲಿ ಏನೆಲ್ಲ ರೂಲ್ಸ್ ಇರುತ್ತೆ, ಈ ವರ್ಷ ಏನು ಕೌನ್ಸಿಲಿಂಗ್ ರೂಲ್ಸ್ ಇರುತ್ತೆ ಅಂತ ಹೇಳಿ ಎಲ್ಲದನ್ನು ನಾವು ಒಂದು ಅನಾಲಿಸಿಸ್ ಮಾಡಿ ನಾವು ನಿಮಗೆ ಅಪ್ಡೇಟ್ಸನ್ನು ಕೊಡ್ತೀವಿ. KE ಅವರು ಏನಾದರೂ ಸಡನ್ನಾಗಿ ಒಂದು ಅಪ್ಡೇಟ್ಸನ್ನು ಚೇಂಜ್ ಮಾಡಿದ್ರೆ, ಅವರ ಒಂದು ರೂಲ್ಸನ್ನು ಚೇಂಜ್ ಮಾಡಿದ್ರೆ, ಸೊ ಅದೇನು ಮಾಡೋದಕ್ಕಾಗಲ್ಲ, ನಿಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಬಟ್ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸು ನಿಮಗೆ ಯಾವುದೇ ಥರದ ತಾತ್ಕಾಲಿಕ ಫಲಿತಾಂಶ ಬಂದಿದ್ದ ಆದಮೇಲೆ ಒಂದು ಎಡಿಟಿಂಗ್ ಅವಕಾಶ ಆದರೆ ಕೊಡೋದಿಲ್ಲ. ಓಕೆನಾ? ಸೊ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದು ಇದು KCET ಹಾಗೇನೋ ನೀಟ್ದು. ಸೊ ನೀಟ್ ವಿದ್ಯಾರ್ಥಿಗಳಿಗೇನೋ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡಿ ಅಂತ ಹೇಳಿಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಾ ಇದ್ದಾರೆ. ಇದರ ಬಗ್ಗೆ KE ಅವರು ಫರ್ದರ್ ಏನು ಅಪ್ಡೇಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನೆಕ್ಸ್ಟ್ ಅವರಿಗಾದರೆ ಅಲ್ಲಿ ಅಪ್ಡೇಟ್ಸ್ ಆದರೆ ಇರುತ್ತೆ. ಓಕೆನಾ? ಸೊ ನಿಮಗೆ KE ಕಡೆಯಿಂದ ಇನ್ನು ನೆಕ್ಸ್ಟು ಎಲ್ಲ ಥರದ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬರುವಂತಹ ಡೇಟ್ ಹತ್ರ ಬಂತು, ಜೊತೆಗೆ ಒಂದಿಷ್ಟು ರೂಲ್ಸನ್ನು ಚೇಂಜ್ ಮಾಡ್ತಾ ಇರ್ತಾರೆ, ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ನೀವು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಯಾಕಂತ ಅಂದರೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಕೇವಲ ಎರಡೇ ಚಾಯ್ಸಸ್ ಇರುತ್ತೆ, ಚಾಯ್ಸ್ 1 ಅಂತ ಹೇಳಿ ಆ್ಯಂಡ್ ಹಾಗೇನು ಚಾಯ್ಸ್ 4 ಅಂತ ಹೇಳಿ. ನಿಮಗೆ ಸಿಕ್ಕಿರುವಂಥ ಸೀಟ್ಗೆ ಒಂದು ಅಡ್ಮಿಷನ್ ತಗೋಬೇಕು, ಇಲ್ಲ ಅಂತಂದರೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಬೇಕು. ಸಿಕ್ಕಿರೋ ಸೀಟ್ಗೆ ಅಡ್ಮಿಷನ್ ತಗೊಂಡು ಫೀಸ್ ಪೇ ಮಾಡಿ ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಿ ನೀವು ಬೇಕಿದ್ರೆ ಮತ್ತೆ ನೆಕ್ಸ್ಟು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಕ್ಕೆ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲನೂ ಅಪ್ಲೈ ಆಗುತ್ತೆ. ನೀವು ಕೇಳ್ಬೋದು, ಸರ್ ನಾವು ಕಾಲೇಜಲ್ಲಿ ಫೀಸ್ ಪೇ ಮಾಡಿರ್ತೀರಲ್ವ, ಮತ್ತೆ ಥರ್ಡ್ ರೌಂಡಲ್ಲಿ ಪೇ ಮಾಡಬೇಕಾ ಅಂತ ಹೇಳಿ. ಇಲ್ಲ, ಫೀಸ್ ಅನ್ನುವಂಥದ್ದು ಅಡ್ಜಸ್ಟ್ ಆಗುತ್ತೆ. ಅಕಸ್ಮಾತ್ ಆ ಕಾಲೇಜ್ಗೂ ಈ ಕಾಲೇಜ್ಗೂ ಫೀಸ್ ಡಿಫ್ರೆನ್ಸ್ ಇದ್ದರೆ ನೀವು ಕಟ್ಟಬೇಕಾಗುತ್ತೆ, ಅಥವಾ ನೀವೇ ಜಾಸ್ತಿ ಕಟ್ಬಿಟ್ಟಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ರೀಫಂಡ್ ಆಗುತ್ತೆ. ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಆದರೆ ಇರುವಂಥದ್ದು. ಅದ್ರ ಬಗ್ಗೆ ನೆಕ್ಸ್ಟು ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಆದರೆ ತಿಳಿಸ್ಕೊಡ್ತೀನಿ, ಆವಾಗ ನಿಮಗೆ ಕ್ಲಿಯರ್ ಆದರೆ ಆಗುತ್ತೆ. ಓಕೆನಾ? ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.